ಆರೋಗ್ಯ ಸೌಧ ಮಾಗಡಿ ರೋಡು ಅಲ್ಲಿ ಹೋಗಿ ಅಲ್ಲಿಂದ BBMP ವೆಸ್ಟ್ ವಾರ್ ರೂಮ್ ಆಪೋಸಿಟ್ಟು ಮಂತ್ರಿ ಮಹಲ್ ಆ ಎರಡೂ ಕಡೆ ಹೋಗ್ಬಿಟ್ಟು ವಾರ್ ರೂಮಲ್ಲಿ ಹೇಗೆ ನಡೀತಾ ಇದೆ ಕೆಲಸ ಏನು ತಿಳ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಕರೋನಾ ಸ್ವಲ್ಪ ನಿನ್ನೆಯಿಂದ ಕಂಟ್ರೋಲಿಗೆ ಬರ್ತಾ ಇದೆ. ಜನ ಸ್ವಲ್ಪ ಸಹಕಾರ ಕೊಟ್ಟರೆ ಹೆಚ್ಚು ಅನುಕೂಲ ಆಗ್ಬೋದು. ಬಹುಶಃ ಈಗಲೂ ಸಹ ಇಡೀ ದೇಶದಲ್ಲಿ ಕರೋನಾ ಜಾಸ್ತಿ ಇರುವಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಸಾವಿನ ಸಂಖ್ಯೆಯೂ ಸಹ ನಮ್ಮ ನಿರೀಕ್ಷೆ ಮೀರಿ ಜಾಸ್ತಿ ಆಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಜನ ಸ್ವಲ್ಪ ಮಾಸ್ಕ್ ಹಾಕ್ಕೊಂಡು ಅಂತರವನ್ನು ಕಾಯ್ಕೊಂಡು ಇವತ್ತೇನು ಲಾಕ್ಡೌನ್ ಮಾಡಿದ್ದೇವೆ. ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಮಾತ್ರ ಜನ ಹೊರಗಡೆ ಬಂದು ಪೊಲೀಸ್ನವರು ಲಾಠಿ ಬೀಸೋದಕ್ಕೆ ಸೀಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ದೇನೆ ಎಲ್ಲರೂ ಸಹಕರಿಸಬೇಕು ಅಂತ ಕೈ ಜೋಡಿಸೋರು. ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ. ಜನರ ಸಹಕಾರ ಇದ್ದಾಗ ಮಾತ್ರ ಈ ಕರೋನಾ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ಇಡೀ ದೇಶದಲ್ಲೇ ಮಹಾರಾಷ್ಟ್ರವನ್ನು ಮೀರಿ ಇವತ್ತು ಕರ್ನಾಟಕದಲ್ಲಿ ಇರೋದರಿಂದ ಈಗೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಸರ್, ಕೇಂದ್ರದ ನೆರವನ್ನು ಪಡೆಯುವಂಥ ವಿಚಾರದಲ್ಲಿ ನೀವೇನಾದರೂ ದೆಹಲಿಗೆ ಹೋಗಿ ಭೇಟಿ ಮಾಡುವಂಥದ್ದು ಏನು ಅಗತ್ಯ ಇಲ್ಲ ರೀ. ಡೆಲ್ಲಿಗೆ ಯಾಕೆ ಹೋಗಬೇಕು? ಡೆಲ್ಲಿಯಿಂದ ಏನೇನು ಬೇಕು ಎಲ್ಲವನ್ನೂ ಮಾಡ್ತಾರೆ. ನೋಡಿ, ಇಂದು ಬೆಳಗ್ಗೆ ಜಮ್ಶೆಡ್ಪುರದ ಟ್ರೈನಲ್ಲಿ 120 ಟನ್ ಆಕ್ಸಿಜನ್ ಕಂಟೈನರ್ ಬಂದಿದೆ. ಸೊ ಈ ಥರ ಬರ್ತಾ ಇದ್ದರೆ ನಮಗೇನು ಸಮಸ್ಯೆ ಆಗೋದಿಲ್ಲ. ಎಲ್ಲವನ್ನ ಡೆಲ್ಲಿಯವ್ರ ಜೊತೆ ಸಂಪರ್ಕದಲ್ಲಿದ್ದೇನೆ. ಕರ್ನಾಟಕದಲ್ಲಿ ಕರೋನಾ ಜಾಸ್ತಿ ಇರೋದರಿಂದ ಎಲ್ಲ ರೀತಿಯ ಸಹಕಾರ ಕೊಡೋಕ್ಕೆ ಸ್ವತಃ ಪ್ರಧಾನಿಯವರೇ ನನ್ನ ಜೊತೆ ಮಾತನಾಡಿದ್ರು. ಅಮಿತ್ ಶಾ ಅವರು ಸಹ ಮೊನ್ನೆ ಬೊಮ್ಮಾಯಿ ಅವರೆಲ್ಲ ಭೇಟಿ ಮಾಡಿದಾಗ ಎಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಡೆಲ್ಲಿಯಿಂದ ಯಾವುದೇ ನಮಗೆ ಕೊರತೆ ಆಗ್ತಾ ಇಲ್ಲ. ನಮ್ಮ ನಿರೀಕ್ಷೆ ಮೀರಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾವುದೂ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಸದ್ಯಕ್ಕೆ ಕರೋನಾ ಕಂಟ್ರೋಲ್ಗೆ ಬರಲಿ. ಮುಂದೆ